ರಾಜ್ಯ ಬಿಜೆಪಿಗೆ ಕೋವಿಡ್ ತನಿಖಾಸ್ತ್ರದ ರಿಪೋರ್ಟ್ನದ್ದೇ ಟೆನ್ಷನ್ ಈಗ ಆರಂಭ ಆಗಿದೆ. ಬಿಎಸ್ ಯಡಿಯೂರಪ್ಪ ಶ್ರೀರಾಮುಲು ವಿರುದ್ಧ ತನಿಖೆಗೆ ಈಗಾಗಲೇ ಸಮಿತಿಯು ಶಿಫಾರಸು ಮಾಡಿದೆ. ತನಿಖೆ ನಡೆಸೋದಕ್ಕೆ ಸಂಪುಟವು ಕೂಡ ಅಸ್ತು ಅಂತ ಹೇಳಿದೆ. ಹಾಗಾಗಿ ಈ ರಿಪೋರ್ಟ್ ಏನು ಬರುತ್ತೆ ಅನ್ನೋದೇ ಬಿಜೆಪಿಗರ ಬಹಳ ಪ್ರಮುಖವಾದ ಟೆನ್ಷನ್. ಅದರಲ್ಲೂ ಬಿಎಸ್ ಯಡಿಯೂರಪ್ಪ ಆ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಶ್ರೀರಾಮುಲು ಆ ಟೈಮಲ್ಲಿ ಆರೋಗ್ಯ ಸಚಿವರಾಗಿದ್ರು. ಆ ಟೆನ್ಷನ್ನಿಂದ ಹೊರಗಡೆ ಬರೋದಕ್ಕೆ ಮತ್ತು ಸಂಪೂರ್ಣ ದೃಷ್ಟಿಯನ್ನು ಬದಲಾಯಿಸೋದಕ್ಕೆ ಈಗ ವಕ್ಫ್ ಕೇಸ್ ಬಗ್ಗೆ ಸ್ವಲ್ಪ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡು ಹೋರಾಟ ಮಾಡೋ ಪ್ಲಾನಲ್ಲಿ ಇದೆ. ಹೆಣದ ಮೇಲೆ ಹಣ ಆರೋಪದಿಂದ ಹೊರ ಬರೋದಕ್ಕೆ ಬಿಜೆಪಿ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದೆ. ಹಾಗಾಗಿ ವಕ್ಫ್ ವಿಚಾರವನ್ನು ಮುಂದಿಟ್ಕೊಂಡು ಒಂದು ದೊಡ್ಡ ಹೋರಾಟ ನಡೆಸೋದಕ್ಕೆ, ರಾಜ್ಯಾದ್ಯಂತ ಈ ಹೋರಾಟವನ್ನು ವಿಸ್ತರಿಸೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ದೇಶಾದ್ಯಂತ ಕಾಂಗ್ರೆಸ್ಸು ಪ್ರಚಾರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಬೇರೆ ರಾಜ್ಯಗಳ ಚುನಾವಣೆ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗಾಗಿ ಆ ವಕ್ಫ್ ಇಟ್ಕೊಂಡು ಅದರಲ್ಲಿ ಮೈಲೇಜ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೆ ಬಿಜೆಪಿ. ರಾಷ್ಟ್ರೀಯ ನಾಯಕರು ಅದಕ್ಕೆ ಅಸ್ತು ಅಂದಿದ್ದಾರೆ. ಇದೀಗ ತಮ್ಮದೇ ಪಕ್ಷದ ಕೋವಿಡ್ ಭ್ರಷ್ಟಾಚಾರದಿಂದ ಹೈಕಮಾಂಡ್ ಟೆನ್ಷನ್ಗೆ ಒಳಗಾಗ್ತಾ ಇದೆ. ಪ್ರಧಾನಿ ಮೋದಿಗೂ ಹಗರಣದ ಆರೋಪ ಮುಜುಗರ ತರೋ ಸಾಧ್ಯತೆ ಇದೆ. ಹಾಗಾಗಿ ಕೋವಿಡ್ ಹಗರಣವನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ವಕ್ಫ್ ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಈಗ ಇತ್ತೀಚೆಗೆ ವಕ್ಫ್ ವಿಚಾರವನ್ನು ಬಹಳ ದೊಡ್ಡ ವಸ್ತುವನ್ನಾಗಿ, ಯಾಕಂದ್ರೆ ದೇಶಾದ್ಯಂತ ಗಮನ ಸೆಳೆಯುವ ವಸ್ತು ಅದು. ಹಾಗಾಗಿ ವಕ್ಫ್ ವಿಚಾರವನ್ನು ಸದ್ಯಕ್ಕೆ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಕಡೆ ಕಾಂಗ್ರೆಸ್ ಅವರು ಕೋವಿಡ್ ಹಗರಣವನ್ನು ಪ್ರಸ್ತಾಪ ಮಾಡಿದ್ರೆ ಅದರಲ್ಲಿ ಬಿಜೆಪಿಯ ರಾಜ್ಯ ನಾಯಕರಿಗೆ ಮಾತ್ರ ಅಲ್ಲ ಮುಜುಗರ, ಕೇಂದ್ರ ನಾಯಕರಿಗೂ ಮುಜುಗರ ಆಗುತ್ತೆ. ಎಲ್ಲಿ ಹೋದಲ್ಲೆಲ್ಲ ನರೇಂದ್ರ ಮೋದಿ 700 ಕೋಟಿ ಭ್ರಷ್ಟಾಚಾರ ಅಂತ ಅಬಕಾರಿ ವಿಚಾರವನ್ನು, ಈ ಮೂಡಾ ವಿಚಾರವನ್ನು, ವಾಲ್ಮೀಕಿ ಹಗರಣದ ವಿಚಾರವನ್ನು ಎತ್ಕೊಂಡಾಗ ಕೋವಿಡ್ನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿ ಒಂದು ವೇಳೆ ಕಾಂಗ್ರೆಸ್ ಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು ಅಂತಂದರೆ ಬಿಜೆಪಿಯ ಎಲ್ಲ ಆರೋಪಗಳು ಅಲ್ಲಿ ನಾಮಾವಶೇಷ ಆಗುತ್ತೆ. ಕಾಂಗ್ರೆಸ್ನ ಆರೋಪ ಬಹಳ ಪ್ರಮುಖವಾಗಿ ಎದ್ದು ನಿಲ್ಲುತ್ತೆ. ಹಾಗಾಗಿ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಮತ್ತೊಂದು ಹೋರಾಟದ ಅಸ್ತ್ರವನ್ನು ಹುಡುಕೊಂಡಿದೆ, ಅದೇ ವಕ್ಫ್ ಅಸ್ತ್ರ. ಆ ಅಸ್ತ್ರ ಪ್ರಯೋಗದ ಜೊತೆಗೆ ಬಿಜೆಪಿ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿರುವ ಆರೋಪದಿಂದ ಸ್ವಲ್ಪ ಡೈವರ್ಷನ್ ಪಡೆದುಕೊಳ್ಳೋಕ್ಕೆ, ಜನರ ಚಿತ್ತವನ್ನು ಈ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾಕೆ ಅಂತಂದರೆ ಕೋವಿಡ್ ವಿಚಾರದಲ್ಲಿ ಆಗಿದೆ, ಅದು ಒಂದು ದೊಡ್ಡ ಹಗರಣ, ಕೇವಲ ಇಬ್ಬರಿಗೆ ಮಾತ್ರ. ಆದರೆ ವಕ್ಫ್ ವಿಚಾರದಲ್ಲಿ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ, ಜನ ಕಂಪ್ಲೀಟ್ ಆಗಿ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಅನ್ನುವ ಪ್ಲಾನು ಅಂತ ಕಾಣ್ತಾ ಇದೆ. ರಾಘವೇಂದ್ರ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಬಿಜೆಪಿ ಅವರು ನಡೆಸ್ತಾ ಇರುವಂಥ ಹೋರಾಟ, ಈಗ ವಕ್ಫ್ ವಿಚಾರಕ್ಕೆ ಆರಂಭ ಮಾಡೋದಕ್ಕೆ ಹೊರಟಿರುವ ಹೋರಾಟ, ಕಾಂಗ್ರೆಸ್ ಮಾಡಿರುವ ಆರೋಪದಿಂದ ಒಂದೇನೋ ಡೈವರ್ಷನ್ ಪಡಿಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರುವ ಹೋರಾಟ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ಏನಿದ್ರೆ ಅಸಲಿಯತ್ತು? ಪ್ರಣೋದ್, ಪ್ರಮುಖವಾಗಿ ಬಿಜೆಪಿಗೆ ಇದೀಗ ದೊಡ್ಡ ಮಟ್ಟದ ಟೆನ್ಷನ್ ಆರಂಭವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹೋದ ಕಡೆ ಬಂದ ಕಡೆ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ಮೋದಿ ಅವರು ಚುನಾವಣಾ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ನಾವು ಹರಿಯಾಣದಲ್ಲೂ ಸಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಬಿಚ್ಚಿಟ್ಟಿದ್ರು ಮೋದಿ ಅವರು. ಈಗ ಮಹಾರಾಷ್ಟ್ರದಲ್ಲೂ ಸಹ ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಇದನ್ನ ಏನಾದ್ರು ಮಾಡಿ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದೀಗ ಕಾಂಗ್ರೆಸ್ ಸರ್ಕಾರ ಸಹ ಅದಕ್ಕೆ ತಕ್ಕಂತೆ ಪ್ಲಾನ್ ಅನ್ನ ರೂಪಿಸಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂತಹ ಏನು ಕೋವಿಡ್ ನ ಹಗರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕ ಭ್ರಷ್ಟಾಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಮೂರ್ತಿ ಕುನ್ನಾ ಅವರು ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥ ಆ ವರದಿಯ ಅನುಸಾರ ಇದೀಗ ಒಂದು SIT ಟೀಮ್ ಅನ್ನ ರಚನೆ ರಾಜ್ಯ ಸರ್ಕಾರ ಮಾಡಿದೆ. ಹೀಗಾಗಿ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು, ಆಗ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಮತ್ತೆ CM ಆಗಿರ್ತಕ್ಕಂಥ ಯಡಿಯೂರಪ್ಪ ಅವರಿಗೆ ಟೆನ್ಷನ್ ಸಹ ಆರಂಭವಾಗಿದೆ. ಅದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ಎಷ್ಟು ಭ್ರಷ್ಟಾಚಾರವನ್ನ ಮಾಡಿದೆ ಅನ್ನೋದನ್ನ ಜನಗಳ ಮುಂದೆ ಹೇಳೋದಕ್ಕೆ ಇದೀಗ ಕಾಂಗ್ರೆಸ್ ಸಹ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಕಾಂಗ್ರೆಸ್ ಸಹ ಚುನಾವಣೆಯಲ್ಲಿ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಮೋದಿ ಅವ್ರಿಗೂ ಸಹ ದೊಡ್ಡ ಮಟ್ಟದ ಮುಜುಗರವನ್ನು ತರೋದಕ್ಕೆ ಇದೀಗ ಪ್ಲಾನ್ ಅನ್ನು ರೂಪಿಸಿದೆ. ಹೀಗಾಗಿ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ಚುನಾವಣೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.